ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ಇವತ್ತು 3 BHK ಡೂಪ್ಲೆಕ್ಸ್ ಒಂದು ಸಕ್ಕತ್ತಾಗಿರೋ ಮನೆ ಸೇಲಿಗೆ ಬಂದಿದೆ. ಹೊಸ ಮನೆ, ಅದು ನಿಯರ್ ಬೈ ವಿದ್ಯಾರಣ್ಯಪುರದಲ್ಲಿ BBMP ಏಕತಾ ಪ್ರಾಪರ್ಟಿ. ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಡೋರಲ್ಲಿ ಈ ಪ್ರಾಪರ್ಟಿ ಇದೆ. ಬನ್ನಿ ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನೋಡೋರೆಲ್ಲ ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೋಸ್ಕರ ಒಳ್ಳೆ ಮನೆ, ಒಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ, ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಸುಮ್ಮನೆ ಟೈಮ್ ಪಾಸ್ ಮಾಡಲ್ಲ, ವೇಸ್ಟ್ ಮಾಡಲ್ಲ ನಿಮ್ಮ ಟೈಮನ್ನು. ಜೀನಿಯನ್ ಆಗಿರೋ ಪ್ರಾಪರ್ಟಿ ಇದ್ದರೆ ಮಾತ್ರ ವೀಡಿಯೋ ಮಾಡಾಕ್ತೀನಿ, ಇಲ್ಲಾಂದರೆ ನಾನು ಯಾವುದೋ ವೀಡಿಯೋಗಳು ಮಾಡಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ನಾನು ತುಂಬ ಯೂಸ್ಫುಲ್ ಆಗುತ್ತೆ ನನಗೆ. ಮತ್ತು ಎಂಟರ್ ಬೆಂಗಳೂರು ನಿಮಗೆಲ್ಲ ಕನ್ಸ್ಟ್ರಕ್ಷನ್ ಇದ್ರೂ ದಯವಿಟ್ಟು ನಂಗೆ ತಿಳಿಸ್ಬೋದು, ಮಾಡ್ಕೊಡ್ತೀರಿ. ಮತ್ತು ನಿಮ್ಮ ಪ್ರಾಪರ್ಟೀಸ್ ಇದ್ರೂ ಸೇಲ್ ಮಾಡ್ಕೊಡ್ತೀರಿ. ಪ್ರಾಪರ್ಟೀಸ್ ಯಾರನ್ನ ಸೌತ್ ಬೆಂಗಳೂರು ಇಲ್ಲ ನಾರ್ತ್ ಬೆಂಗಳೂರಲ್ಲಿ ಚೆಕ್ ಮಾಡೋರಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗ್ಬೋದಾಗುತ್ತೆ. ನಿಮಗೋಸ್ಕರ ಡೈಲಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಪ್ರಾಪರ್ಟಿ. ಮಿಸ್ ಮಾಡ್ಕೊಂಬಿಡಿ. ಬನ್ನಿ ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಈ ಪ್ರಾಪರ್ಟಿ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ ಬರುತ್ತೆ. ಇದು ನಾರ್ತ್ ಬೆಂಗಳೂರು. ಇದು ನಿಯರ್ ಬೈ ವಿದ್ಯಾರಣ್ಯಪುರದಲ್ಲಿ ತುಂಬ ಪ್ರೈಮ್ ಲೊಕೇಶನಲ್ಲಿದೆ. 30/40 ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, BBMP ಏಕತಾ ಪ್ರಾಪರ್ಟಿ. ಇದು ನೋಡಿ, ಬೋರ್ವೆಲ್ಲು ಇದೆ ಇದರಲ್ಲಿ. BBMP ಏಕತಾ ನಾರ್ತ್ ಫೇಸಿಂಗ್ ಡೋರು. ಇದು ಗ್ರೌಂಡ್ ಫ್ಲೋರ್. ಇದು ಎಲಿವೇಷನ್ ನೋಡ್ಕೊಂಬಂದ್ರಲ್ಲ, ಇದು ನೋಡಿ, ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ನೋಡಿ ರೈನ್ ವಾಟರ್ ಹಾರ್ವೆಸ್ಟಿಂಗು ಯೂಸ್ ಮಾಡೋರೆ 30/40 ಸೈಟ್ಗೆ. ನೋಡಿ, ಇದು ಆರಾಮಾಗಿ ಒಂದು 3 ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. XV ಆದರೆ 2 ಮಾಡ್ಬೋದು, ಚಿಕ್ಕದಾದರೆ 3 ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಬೋದು. ಒಂದು 7-8 ಬೈಕ್ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 BHK ಇದೆ. ಫಸ್ಟು, ಸೆಕೆಂಡು, ಥರ್ಡು 3 BHK ಡೂಪ್ಲೆಕ್ಸು. ಒಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಥರನೂ ಮಾಡೋರೆ, ಇಲ್ಲ ಜಿಮ್ ರೂಮನ್ನು ಮಾಡ್ಕೊಬೋದು. ಇನ್ನೊಂದು ಬೇಕಂದರೆ ಒಂದು ಸ್ಟಡಿ ರೂಮನ್ನು ಮಾಡ್ಕೊಬೋದು, ಇಲ್ಲ ಗೆಸ್ಟ್ ರೂಮನ್ನು ಯೂಸ್ ಮಾಡ್ಕೊಬೋದು. ಅದು ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ನಾನು ಫುಲ್ ತೋರಿಸಿಲ್ಲ, ಯಾಕಂದರೆ ಸಾಮಾನುಗಳೆಲ್ಲ ಇಕ್ಕಿದ್ರು. ಕಿಚನು, ಒಂದು ಬೆಡ್ರೂಮು, ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ ನಿಮಗಿದು. 30/40 ಪ್ರಾಪರ್ಟಿಯಲ್ಲಿ ತುಂಬ ಎಕ್ಸಲೆಂಟಾಗಿ ಕೊಟ್ಟವ್ರೆ ಮತ್ತು ಒಳ್ಳೆ ಡಿಸೈನಾಗಿ ಕೊಟ್ಟವ್ರೆ. ನೋಡಿ, ಇದು ವಾಲ್ ಟೈಲ್ಸ್. ಇದು ವಾಲ್ ಟೈಲ್ಸ್ ಕಂಪ್ಲೀಟ್ಲಿ ಈ ಆಚೆ ಕಡೆನೇ ಇರ್ಬೋದು, ಇಲ್ಲ ಮನೆ ಒಳಗಡೆನೂ. ನೀವು ಎಲ್ಲೂ ಯಾವ ಬಿಲ್ಡಿಂಗಲ್ಲೂ ನಾನು ನೋಡಿಲ್ಲ ಈ ಥರ, ಹಂಗೆ ಫುಲ್ಲಾಗಿ ಯೂಸ್ ಮಾಡೋರೆ. ತುಂಬ ಎಕ್ಸಲೆಂಟಾಗಿ ಮಾಡೋರೆ. ಮತ್ತು ಸ್ಟೆಪ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಆ್ಯಂಟಿಸ್ಕಿಡ್ ಗ್ರೈನೇಟ್ ಯೂಸ್ ಮಾಡೋರು ಇದರಲ್ಲಿ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಸಖತ್ತಾಗಿದೆ. ಇದು ಎಂಟರ್ ಆಫ್ ದ ಹಾಲು. ನೋಡಿ, ಇದು ಫಾಲ್ ಸೀಲಿಂಗೆಲ್ಲ ನಿಮಗೆ POP ಇದು ಮಾಡೋರೆ. ಸಾರಿ, POP ಅಲ್ಲ, ಅದು PVC ಇದು ಫಾಲ್ ಸೀಲಿಂಗ್ಸ್ ಇದೆಲ್ಲ. ಮೇನ್ ಡೋರ್. ಇದು ಮೇನ್ ವಾಸ್ಕಲ್ಲು ಅಷ್ಟೇ ನಿಮಗೆ ತುಂಬ ಜೆನ್ಯೂನಾಗಿ ಮಾಡೋರು. ಕಂಪ್ಲೀಟ್ಲಿ ಟೀ ಕುಡ್ಡು. ಮತ್ತು ಅದು ಆ ಡೋರ್ಗೆ ಹಾಕಿರೋ ಸ್ಟೀಲ್ಸ್ ಇದೆಯಲ್ಲ, ಎಲ್ಲ SS ಹಾಕೋರು. ಎಲ್ಲರೂ MS ರಾಡ್ಗಳು ಹಾಕ್ತಿದ್ರು. ಇದಕ್ಕೆ ಮಾತ್ರ, ಈ ಡೋರ್ಗೆ ಮಾತ್ರ ನಿಮಗೆ SS ಯೂಸ್ ಮಾಡೋರು, SS ಸ್ಟೀಲ್ ಯೂಸ್ ಮಾಡೋರೆ. ಇದರಲ್ಲಿ ನೋಡಿ, ಎಂಟರ್ ಆಫ್ ದ ಹಾಲು. ಈ ಹಾಲಲ್ಲಿ ನಿಮಗೆ ಫಾಲ್ ಸೀಲಿಂಗಲ್ಲಿ POP ಯೂಸ್ ಮಾಡಿಲ್ಲ, ವುಡನ್ನಲ್ಲಿ ಯೂಸ್ ಮಾಡೋರೆ. ಕಂಪ್ಲೀಟ್ಲಿ ಟೀ ಕುಡ್ಡು ಯೂಸ್ ಮಾಡೋರೆ ಈ ಮನೆಗೆ. ಎಲ್ಲೆಲ್ಲಿ ವಿಂಡೋಸ್ ಇಲ್ಲಿ, ಮೇನ್ ವಾಸ್ಕಲ್ಲಿ, ಪೂಜಾ ರೂಮ್ಗಿಲ್ಲಿ ಎಲ್ಲ ಕಂಪ್ಲೀಟ್ಲಿ ನಿಮಗೆ ಟೀ ಕುಡ್ ಯೂಸ್ ಮಾಡೋರೆ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ಮತ್ತು ಇದು ನೋಡಿ, ಹೇಳೋದ್ನಲ್ಲ SS ಹಾಕವ್ರೆ ಅಂತ. ನೋಡಿ, SS ಸ್ಟೀಲ್ ಹಾಕವ್ರೆ ಇದರಲ್ಲಿ. MS ಯೂಸ್ ಮಾಡಿಲ್ಲ. ಈ ಡೋರ್ಗೆ ಮಾತ್ರ ನಿಮಗೆ SS ಯೂಸ್ ಮಾಡೋರೆ. ಟೈಲ್ಸ್ ನೋಡಿ, ಅಪ್ ಟು ನಿಮಗೆ ಸೆಕೆಂಡ್ ಫ್ಲೋರ್ ಮೇಲ್ಗಡೆವರೆಗೂ ವಾಲಿಗೆ ಟೈಲ್ಸ್ ಯೂಸ್ ಮಾಡೋರೆ. ಎಲ್ಲೂ ಯಾವ ಮನೆಯಲ್ಲೂ ನೀವು ಇನ್ನು ವಿದ್ಯಾರಣ್ಯಪುರ ಕಡೆ ಯಾವ ಮನೆಗೂ ಇದು ನೋಡಿರಲ್ಲ ನೀವು. ಸ್ವಲ್ಪ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಮನೆ ಮಾಡೋರೆ. ತುಂಬ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿ ಕೂತ್ಕೊಂಡು ಒಂದು ಕಡೆ TV ಕ್ಯಾಬಿನೆಟ್ ಇಲ್ಲಿ, ಮತ್ತು ಮನೆ ಫುಲ್ ಗ್ರೈನೇಟ್ ಯೂಸ್ ಮಾಡಿರೋದಾಗಿಲ್ಲಿ. ನೋಡಿ, ಇದು ಬಂದು ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಆ ಕಡೆ ಕಿಚನ್ ಇದೆ, ಯುಟಿಲಿಟಿ ಇದೆ ಆ ಕಡೆಗೆ. ತುಂಬ ಎಕ್ಸಲೆಂಟಾಗಿ ಮಾಡೋರೆ. ಈ ಜಾಗ ಒಂದು ಪೂಜಾ ರೂಮ್ ಅಂತ ಮಾಡೋರೆ. ಇನ್ನು ಪೆಂಡಿಂಗಲ್ಲಿ ಇಕ್ಕವ್ರೆ ವರ್ಕು. ಅಕಸ್ಮಾತ್ ಯಾರನ್ನ ಅದನ್ನು ಲಿಫ್ಟಿಗೆ ಕನ್ವರ್ಟ್ ಮಾಡ್ಕೊಳಂಗಿದ್ರೆ ತೊಗೊಂಡವ್ರು ಅದನ್ನು ಕನ್ವರ್ಟ್ ಮಾಡ್ಕೊಬೋದು ಅಂತ. ಇಲ್ಲಾಂದರೆ ಅದನ್ನು ಪೂಜಾ ರೂಮ್ ಮಾಡ್ಬೋದು. ಇಲ್ಲ ಕೆಳಗಡೆ ಈ ಫ್ಲೋರಿಂದ ನೀವು ಲಿಫ್ಟಿಗೆ ಇವಾಗ ಬರುತ್ತಲ್ಲ, ಲಿಫ್ಟು ಇದು ಮಾಡ್ಕೊಳಂಗೆ, ಅದು ಹೊಸ ಕಾನ್ಸೆಪ್ಟ್ ಬಂದಿದೆಯಲ್ಲ ಲಿಫ್ಟು, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇದು ಕಿಚನ್ ಏರಿಯಲ್ಲಿ ನೋಡಿ, ಕಿಚನ್ ಕ್ಯಾಬಿನೆಟ್ಸು ಇದೆಲ್ಲ ಕೊಟ್ಟವ್ರೆ. ಇಲ್ಲೂ ಅಷ್ಟೇ ಸಪ್ರೇಟಾಗಿ ಒಂದು ವಾಶ್ ಬೇಷನ್ ಇದೆ ಆಚೆ ಕಡೆ ಯುಟಿಲಿಟಿಯಲ್ಲಿ. ತುಂಬ ಎಕ್ಸಲೆಂಟಾಗಿ ಮಾಡೋರ ಮನೆ. ತುಂಬ ಚೆನ್ನಾಗಿದೆ. ಯಾರನ್ನ 2,80,00,000 ಈ ಬಜೆಟಲ್ಲಿ ಈ ಮನೆ ಇದ್ದರೆ ತೊಗೊಳೋರಿದ್ದರೆ ಬಂದು ಈ ಮನೆ ವಿಸಿಟ್ ಮಾಡ್ಬೋದು. ಅದು ನಾರ್ತ್ ಫೇಸಿಂಗ್ ಇದೆ, ಏಕತಾ ಪ್ರಾಪರ್ಟಿ. ಕಾವೇರಿ ಇದೆ, ಬೋರ್ ಇದೆ, CMC ವಾಟರ್ 3 ಇದೆ. ಇದು ಗ್ರೌಂಡ್ ಫಸ್ಟ್ ಫ್ಲೋರಲ್ಲಿರೋದು ಒಂದು ಕಾಮನ್ ಬೆಡ್ರೂಮು ಮತ್ತು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ಇದರಲ್ಲಿ. ಈ ಫ್ಲೋರಲ್ಲಿ ಏನು ಮಾಡೋರೆ, 2 ಡೋರ್ ಇಕ್ಕವ್ರೆ. ಆ ಕಡೆಗೂ ಯೂಸ್ ಮಾಡ್ಕೊಬೋದು, ಈ ಕಡೆ ಬಾತ್ರೂಮ್ ಸೈಡೂ ಒಂದು ಡೋರ್ ಇಕ್ಕವ್ರೆ. ಇದನ್ನು ಯೂಸ್ ಮಾಡ್ಕೊಬೋದು ಬೆಡ್ರೂಮ್ಗೆ. 2 ಇದೆ ಇದಕ್ಕೆ ಮಾತ್ರ.
ಸ್ವಲ್ಪ ಕತ್ಲಾಗಿರ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೋಸ್ಕರ ಒಳ್ಳೆ ವೀಡಿಯೋಗಳು ಕೊಡ್ತೀನಿ, ಒಳ್ಳೊಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ. ನೋಡಿ ಇಲ್ಲೆಲ್ಲ ವಾಲ್ ಟೈಲ್ಸ್ ಹೇಳೋದಲ್ಲ ನಿಮಗೆ, ಕಂಪ್ಲೀಟ್ಲಿ ವಾಲ್ ಹಾಕೋರಿ ಮನೇಲಿ. ನೀವು ಪೇಂಟಿಂಗ್ ಹೊಡೆಯೋ ಅವಶ್ಯಕತೆನೇ ಇರಲ್ಲ. ಕಂಪ್ಲೀಟ್ಲಿ ವಾಲ್ ಟೈಲ್ಸ್ ಯೂಸ್ ಮಾಡೋರು. ಇದು ಒಂದು ಹೊಸ ಕಾನ್ಸೆಪ್ಟ್ ಥರ ಯೂಸ್ ಮಾಡೋರೆ, ತುಂಬ ಚೆನ್ನಾಗಿದೆ. ಎಲ್ಲ ವಾಲ್ಪೇಪರ್ ಯೂಸ್ ಮಾಡ್ಬಿಡ್ತಾಯಿದ್ರು, ಆದರೆ ಇವರು ಟೈಲ್ಸೇ ಯೂಸ್ ಮಾಡಿಬಿಟ್ಟಾರೆ. ಇದು ಒಂದು ಹೊಸ ಕಾನ್ಸೆಪ್ಟ್. ಈ ವಿದ್ಯಾರಣ್ಯಪುರ ಸೈಡಲ್ಲಿ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿದ್ದಾಗ ನೋಡಿದ್ದು. ಇದು ಒಂದು ಹೊಸ ಕಾನ್ಸೆಪ್ಟು, ಸೂಪರಾಗಿ ಮಾಡವ್ರೆ. ನೋಡಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ವಾಲ್ಗೆಲ್ಲ ಕಂಪ್ಲೀಟ್ಲಿ ನಿಮಗೆ ಯೂಸ್ ಮಾಡವ್ರೆ. ಈ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ, ಒಂದು ಯುಟಿಲಿಟಿ ಬರುತ್ತೆ, ಒಂದು ಅದೇ ಸ್ಪೇಸ್, ಆಚೆ ಕಡೆ ಸ್ಪೇಸ್ ಸಿಗತ್ತೆ. ಇದು ನೋಡಿ, ಇದೊಂದು ಚಿಕ್ಕ ಯುಟಿಲಿಟಿ. ಇದು ಇದೊಂದು ಬೆಡ್ರೂಮು. ಈ ಬೆಡ್ರೂಮಲ್ಲೂ ಅಷ್ಟೇ ನಿಮಗೆ ಫಾಲ್ ಸೀಲಿಂಗು ಹೋಟೆಲ್ ಯೂಸ್ ಮಾಡವ್ರೆ, ಮತ್ತು ಟಿ ವಿ ಕ್ಯಾಬಿನೆಟ್ಟು, ಮತ್ತು ಚಿಕ್ಕದಾಗಿ ಡ್ರೆಸ್ಸಿಂಗ್ ಏರಿಯಾ, ಕಾಟು ಎಲ್ಲ ಯೂಸ್ ಮಾಡವ್ರೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಮನೆ ನೋಡೋದಕ್ಕೆ. ಬಂದು ವಿಸಿಟ್ ಮಾಡಿ ಒಂದು ಸತಿ ಈ ಮನೇನ ನೋಡಿ. ಕಾಟ್ ನೋಡಿ, ವಿತ್ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡವ್ರೆ. ಕಬೋರ್ಡ್ಸು ಅಷ್ಟೇ ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ಆ ರೂಮಿಗೆ ಮ್ಯಾಚ್ ಆದಂಗೆ ಕಾಟನ್ನು ಮಾಡವ್ರೆ, ಕಬೋರ್ಡ್ಸು ಮಾಡವ್ರೆ. ವಿತ್ ಅಟ್ಯಾಚ್ ಬಾತ್ರೂಮ್ ನೋಡಿ, ವಾಲ್ ಮೌಂಟೆಡ್ ಕಬೋರ್ಡ್ಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಆಗಬೇಕು. ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ಈ ಕೆಲಸ ಎಲ್ಲ ಮುಗಿಯೋದು. 2,80,00,000 ಇನ್ನು ಗ್ಲಾಸಲ್ಲಿ ಹಾಕ್ಬೇಕು ಇದಕ್ಕೂ. ನೋಡಿ ಕಬೋರ್ಡ್ಸ್ ಎಲ್ಲ, ಕಂಪ್ಯೂಟರ್ ಟೇಬಲ್ ಇದೆ. ಆಚೆ ಕಡೆ ನೋಡಿ ಇದೊಂದು ಚಿಕ್ಕದಾಗಿ ಸಿಟ್ಔಟ್ ಇದೆ, ಯಾರನ್ನು ಬಂದಾಗ ಇಲ್ಲೂ ಸಿಟ್ಔಟ್ ಮಾಡ್ಬೋದು. ಒಂದು ಟಿ ವಿ ಇದು ಮಾಡಿಬಿಟ್ಟು. ಇದೊಂದು ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಥರ ಬರುತ್ತೆ, ತುಂಬ ಎಕ್ಸಲೆಂಟಾಗಿ ಮಾಡೋರು. ಇದನ್ನು ಸೂಪರಾಗಿದೆ, ವಿತ್ ಕಾಟ್ ಎಲ್ಲ ಇದೆ ಇದರಲ್ಲಿ. ಸ್ಟೋರೇಜ್ ಯೂನಿಟ್ ಕಡೆ ತುಂಬ ಜಾಸ್ತಿ ಕೊಟ್ಟವ್ರು ಇದರಲ್ಲಿ. ಚೆನ್ನಾಗಿದೆ ಮನೆ ಮಾತ್ರ, ಎಕ್ಸಲೆಂಟಾಗಿ ಮಾಡೋರು. ಮತ್ತು ಒಂಥರ ಸಿಂಪಲ್ಲಾಗಿದೆ. ದಯವಿಟ್ಟು ಯಾರನ್ನ 2,80,00,000 ಬಜೆಟಲ್ಲಿ ವಿದ್ಯಾರಣ್ಯಪುರ ನಿಯರ್ ಬೈ ನಂಜಪ್ಪ ಸರ್ಕಲ್ ಆ ಲೊಕೇಶನಲ್ಲಿ ನೋಡೋರು ಇದ್ದರೆ ದಯವಿಟ್ಟು ಈ ಮನೆ ನೋಡ್ಬೋದು. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ವಿತ್ ವಾಲ್ ಮೌಂಟೆಡ್ ಕಬೋರ್ಡ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡ್ತಾರೆ. ಮೇನ್ ಡೋರ್ ಒಂದು ಟೀಕ್ ಇರುತ್ತೆ, ಇನ್ನೆಲ್ಲ ನಿಮಗೆ ಆ ಡೋರ್ಸ್ ಒಂದು ಫ್ಲೆಶ್ ಡೋರ್ ಹಾಕ್ಬೋದು. ನೋಡಿ ಬೆಡ್ರೂಮ್ ಸೈಜು ತುಂಬ ಮಸ್ತಾಗಿದೆ. ಇದು ಹೊಸಬ್ರು ಯಾರನ್ನ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಎಲ್ಲರಿಗೂ ತಿಳಿಸಿ. ಮತ್ತು ಸೌತ್ ಬೆಂಗಳೂರಲ್ಲಿ ಬೇಕಂದ್ರೂ ದಯವಿಟ್ಟು ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಅಲ್ಲೂ ಪ್ರಾಪರ್ಟಿ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂದು ಲಿಂಕ್ ಇದೆ, ಆ ಲಿಂಕಿಗೆ ಜಾಯ್ನ್ ಆಗ್ಬೋದು ನೀವು. ಸೌತ್ ಬೆಂಗಳೂರಲ್ಲಿ ನೋಡೋರು, ಇಲ್ಲ ನಾರ್ತ್ ಬೆಂಗಳೂರಲ್ಲಿ ನೋಡೋರು. ಡೈಲಿ ಅಪ್ಡೇಟ್ಸ್ ಆಗ್ತಿರುತ್ತೆ. ದಯವಿಟ್ಟು ಕಾಲ್ ಎತ್ತಿಲ್ಲ ಅಂದರೆ ನಾನು ಬೇಜಾರು ಮಾಡ್ಕೊಂಬಿಡಿ, ತುಂಬ ಕಾಲ್ಸ್ ಬರ್ತಾ ಇರುತ್ತೆ ನನಗೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ ವೆಂಟಿಲೇಷನ್ಗೋಸ್ಕರ ನೋಡಿದ್ರಲ್ಲ ಮೇಲ್ಗಡೆ, ತುಂಬ ಎಕ್ಸಲೆಂಟ್ ಆಗಿದೆ. ತುಂಬ ಗ್ಲಾಸ್ ಇದು ಮಾಡವ್ರೆ. ವೆಂಟಿಲೇಷನ್ ಫುಲ್ ಕೆಳಗಡೆ ಫ್ಲೋರ್ ಗಂಟೆ ಇರುತ್ತೆ. ಈ ಫ್ಲೋರಲ್ಲಿ ಏನು ಮಾಡವ್ರೆ, 2 ಥರ ಮಾಡವ್ರೆ. ಒಂದು ಇದು ಆ ಕಡೆದು ಹೋಮ್ ಥಿಯೇಟ್ರ್ ಥರನ ಮಾಡ್ಕೊಬೋದು, ಇಲ್ಲ ಇಲ್ಲೊಂದು ಬೆಡ್ರೂಮ್ ಥರ ಮಾಡವ್ರೆ. ಅದನ್ನು ನೀವು ಅದು ಏನಕ್ಕನ್ನ ಕನ್ವರ್ಟ್ ಮಾಡ್ಕೊಬೋದು. ಬೆಡ್ರೂಮ್ಗನ್ನ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲ ಗೆಸ್ಟ್ ರೂಮ್ಗನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ವಿತ್ ಅಟ್ಯಾಚ್ ಬಾತ್ರೂಮು, ವಿತ್ ವಾಲ್ ಮೌಂಟೆಡ್ ಕಬೋರ್ಡ್ಸ್ ಎಲ್ಲ ಇದೆ. ಸ್ವಲ್ಪ ಎಕ್ಸಲೆಂಟ್ ಆಗಿದೆ ಮನೆ ಇದು ನೋಡೋದಕ್ಕೆ. ಮತ್ತು ನಿಮಗೆ 9.5 ಅಡಿ ಗಂಟ ಟೈಲ್ಸ್ ಯೂಸ್ ಮಾಡವ್ರೆ. ನೋಡಿ ಇದೊಂದು ರೂಮ್ ಇದೆ. ಈ ರೂಮಲ್ಲಿ ಅಷ್ಟೇ ನೀವು ಬೇಕಂದ್ರೆ ಹೋಮ್ ಥಿಯೇಟ್ರ್ ಕನ್ವರ್ಟ್ ಮಾಡ್ಬೋದು, ಇಲ್ಲ ಪಾರ್ಟಿ ಹಾಲ್ ಥರನೇ ಕನ್ವರ್ಟ್ ಮಾಡ್ಕೊಬೋದು, ಏನಾರು ಮಾಡ್ಕೊಬೋದು. ಇದಕ್ಕೊಂದು ಬಾಗಿಲಿರುತ್ತೆ ಇಲ್ಲಿ. ಮತ್ತು ಇನ್ನು ಮುಂದೆನೂ ಎಲಿವೇಷನ್ದು ಡಿಸೈನ್ ಮಾಡಿ ಅಲ್ಲೂ ಒಂದು ಡೋರ್ ಹಾಕ್ಕೊಡ್ತಾರೆ. ಇದು ಆಚೆ ಕಡೆ ಬಂದಿದ್ದ ತಕ್ಷಣ ನಿಮಗೆ ಬಟ್ಟೆ ಹೋಗ್ಕೊಳಕ್ಕೆ ಜಾಗ, ತಿರ್ಗಾ ಲಾಸ್ಟ್ ಫ್ಲೋರ್ಗೆ ಹೋಗೋಕ್ಕೆ, ಟೆರೆಸ್ಗೆ ಫ್ಲೋರ್ಗೆ ಹೋಗೋಕ್ಕೆ ಜಾಗ ಮಾಡೋರೆ, ಮೆಟ್ಲು ಮಾಡಿಕೊಟ್ಟವ್ರೆ. ಟ್ಯಾಂಕು ಸೋಲಾರೆಲ್ಲ ಅಲ್ಲಿ ಇಕ್ಕೊಬೋದು. ತುಂಬ ಎಕ್ಸಲೆಂಟ್ ಆಗಿದೆ ಮನೆ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಇಂಥ ಮನೆಗಳು. ನೋಡಿ ವೆಂಟಿಲೇಷನ್ಗೋಸ್ಕರ ಕೆಳಗಡೆ ಫ್ಲೋರ್ ಗಂಟ ಮೇಲೆ ಗ್ಲಾಸ್, ಟರ್ಪನ್ ಗ್ಲಾಸ್ ಯೂಸ್ ಮಾಡವ್ರೆ. ಆಲ್ಮೋಸ್ಟ್ ಇನ್ನು 1-1.5 ತಿಂಗಳಲ್ಲಿ ಫಿನಿಶ್ ಆಗುತ್ತೆ. ನೋಡಿ ಅದು ಪೂಜಾ ರೂಮ್ ಅಂತ ಕೊಟ್ಟವ್ರೆ, ಅಲ್ಲಿಂದ ಬೆಳಕು ಡೈರೆಕ್ಟ್ ಆ ಪೂಜಾ ರೂಮಿಗೆ ಬೀಳಬೇಕು ಅಂತ. ತುಂಬ ಎಕ್ಸಲೆಂಟ್ ಆಗಿದೆ. ಆಲ್ಮೋಸ್ಟ್ ನೀವು ನೋಡ್ದಂಗೆ 3 ಬೆಡ್ರೂಮ್ಸ್, ಒಂದು ಬೆಡ್ರೂಮ್ ಅಂದ್ಕೊಳ್ಳಿ, ಅದನ್ನು ಸ್ಟಡಿ ರೂಮ್ ಅಂದ್ಕೊಳ್ಳಿ, ಪ್ಲಸ್ ಒಂದು ಹೋಮ್ ಥಿಯೇಟ್ರ್ ರೂಮ್ ಥರ ಅಂದ್ಕೊಳ್ಳಿ, ಒಂದು ಜಿಮ್ ರೂಮು, ಹೋಮ್ ಥಿಯೇಟ್ರ್ ರೂಮ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ 5 ಬೆಡ್ರೂಮ್ಸ್ ಲೆಕ್ಕನೇ ಬಂದುಬಿಡ್ತಿದ್ದು ಆಲ್ಮೋಸ್ಟು. ಮತ್ತು ವಾಲು ಗೀಲೆಲ್ಲ ನಿಮ್ಗೆ ಟೈಲ್ಸ್ ಹಾಕಿರೋದು ಇದೊಂದು ಹೊಸ ಕಾನ್ಸೆಪ್ಟ್ ಆಗಿದೆ. ವಿಸಿಟ್ ಮಾಡಿ ಮನೇನ ಒಂದು ಸತಿ, ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಎಂಟರ್ ಬೆಂಗಳೂರು ಎಲ್ಲನ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ದಯವಿಟ್ಟು ತಿಳಿಸಿ ನಮಗೆ. ನಮ್ಮ ಕೈಲಾದರೆ ಟ್ರೈ ಮಾಡಿ ಸೇಲ್ ಮಾಡಿಕೊಡ್ತೀರಿ. ಮತ್ತು ಎಂಟರ್ ಬೆಂಗಳೂರು ಕನ್ಸ್ಟ್ರಕ್ಷನ್ ಇದ್ರೂ ಹೇಳಿ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು.
ಬಂದು ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀರಿ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಮಾಡಿಕೊಡ್ತೀರಿ. ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಆಗೋಲ್ಲ ನಾವೆಲ್ಲೂ. ನೋಡಿ, ಇದು ಗ್ರೌಂಡ್ ಫ್ಲೋರ್ ಬಂದ್ರಿ, ತಿರ್ಗಾ ಫಸ್ಟ್ ಫ್ಲೋರಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ. ಕಿಚನ್ನು, ಡೈನಿಂಗ್ ಏರಿಯಾ, ಪೂಜಾ ರೂಮು, 1 ಬೆಡ್ರೂಮು. ಬನ್ನಿ, ವಿಸಿಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ PR ಪ್ರಾಪರ್ಟೀಸ್ಗೆ. ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ ಕಾಲ್ ಮಾಡಿ 2 ಅವರ್ ಬಿಫೋರ್ ಹೇಳಿ ವಿಸಿಟ್ ಮಾಡಿ. ಈ ಪ್ರಾಪರ್ಟಿನ ಮಿಸ್ ಮಾಡ್ಕೊಬೇಡಿ. ಇಂಥ ಪ್ರಾಪರ್ಟಿ 2,80,00,000 ನಿಯರ್ ವಿದ್ಯಾರಣ್ಯಪುರ. ಸಾಕಾಗಿದೆ. ಬನ್ನಿ. ವಂದೇ ಮಾತರಂ. ಜೈ ಶ್ರೀರಾಮ್.